ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ತುಂಬ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಾನು ಯೋಗ್ಯನಲ್ಲ. ಅವರ ಸ್ಥೈರ್ಯ, ಅವರ ಒಂದು ಯೋಚನೆ, ಅವರ ಒಂದು ಶಕ್ತಿ, ಆ ಮಹಿಳೆಯಾಗಿ ನಮ್ಮ ರಾಜ್ಯದಲ್ಲಿ ಮಾಡಿದಂಥ ಹೆಸರು ಬಗ್ಗೆ ತುಂಬ ನಾನು ಹೆಮ್ಮೆ. ಆ ನಾಡಲ್ಲಿ ನಾವು ಹುಟ್ಟಿದವರು, ನಾವು ಧನ್ಯರು, ಪುಣ್ಯರು. ಆದರೆ ಅವರು ಇರಬೇಕಾದ್ರೆ ಎಲ್ಲರೂ ಹೋಗೋರು, ಫೋಟೋ ತೆಗೆಸ್ಕೊಳ್ಳೋರು, ಪ್ರಶಸ್ತಿ ಕೊಡೋರು, ಅವರಿಗೆ ಆಸ್ಪತ್ರೆಗೆ ಕರ್ಕೋಗ್ತೀವಿ ಅನ್ನೋರು, ಅವರಿಗೆ ಅದನ್ನು ನಾವು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಹೇಳೋರು. ಅವರು ಸತ್ತಾಗ ಮಾತುಗಳಾಡಿದ್ದಷ್ಟು ಜನ, ಅವರು ಅಮರರು, ಶೂರರು ಅಂತ. ಯಾರ ಬಗ್ಗೆನೂ ಹೇಳ್ತಾ ಇಲ್ಲ. ಸಾಲು ಮರದ ತಿಮ್ಮಕ್ಕನವ್ರ ಬಗ್ಗೆ. ಸಾಲು ಮರದ ತಿಮ್ಮಕ್ಕವರು ನಮ್ಮ ಬೇಲೂರಿಗೆ ಸೇರಿದವರು ಅಂತ ಹೇಳ್ತಾರೆ. ಹಾಗಾಗಿ ನಾವು ತುಂಬ ಪುಣ್ಯವಂತರು. ಅಂಥ ವ್ಯಕ್ತಿಗಳು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಹುಟ್ಟಿರೋದು. ಯಾಕೆ ಈ ಮಾತು ನಾನು ಉಚ್ಚರಿಸ್ತಾ ಇದ್ದೀನಿ ಅಂದರೆ, ಮೊನ್ನೆ ಏನೋ ಅವ್ರದ್ದು ತಿಥಿ ಏನೋ ಆಯಿತು, ಸಾಲು ಮರದ ತಿಮ್ಮಕ್ಕವ್ರದ್ದು. ಅಂಥ ವ್ಯಕ್ತಿಗಳು ಯಾರ್ಯಾರ್ದು, ಸಿನಿಮಾ ನಟರದ್ದು ಎಲ್ಲರದ್ದು ಸಮಾಧಿ ಮಾಡ್ತೀರಾ, ಮತ್ತೊಂದು ಮಾಡ್ತೀರಾ. ಸಿನಿಮಾ ನಟರಿಗಿಂತಲೂ ನಿಜವಾಗಿ ಇವರು ನಿಜವಾದ ಹೀರೋಯಿನ್ನು, ಇವರು ನಿಜವಾದ ಹೀರೋ. ಯಾರು ಗೊತ್ತಾ? ಸಾಲು ಮರದ ತಿಮ್ಮಕ್ಕ. ನಾನು ಇಷ್ಟಂತ ಹೇಳಿದ್ದು ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ. ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಸಾಲು ಮರದ ತಿಮ್ಮಕ್ಕನವರ ಮೊನ್ನೆ ಆರಾಧನೆಯೂ ಇಷ್ಟು ವರ್ಷದ ತಿಂಗಳದ ಅಂತ ಆಯಿತು. ಆವಾಗ ಒಂದು ನೋಟಿಸ್ ಬರುತ್ತೆ. ನೋಟಿಸಲ್ಲಿ ಏನಿತ್ತು? ನೋಟಿಸಲ್ಲಿ ಇಲ್ಲಿ ಸಮಾಧಿಯನ್ನು ನಿರ್ಮಾಣ ಮಾಡಬಾರದು. ನಾನು ಹೇಳೋಕ್ಕೆ ಬಯಸ್ತೀನಿ, ಎಂತೆಂಥವ್ರು MLA MP ಗಳು ಫ್ಯಾಕ್ಟ್ರಿಗಳಿಗೆಲ್ಲ ಕಳ್ಳು ಜಾಗ ಕೊಟ್ಟಿರ್ತಾರೆ, ಕಳ್ಳು ದುಡ್ಡು ಹೊಡೆದು ಬೇಕಾದಷ್ಟು ಮಾಡಿರ್ತಾರೆ. ಆದರೆ ಇವರಿಗೆಲ್ಲ ಏನ್ರಿ ಗೊತ್ತಾ? ಇಷ್ಟು ಜಾಗ ವೇಸ್ಟ್ ಮಾಡ್ತಿರೋ. 1 ಎಕರೆನೋ 2 ಎಕರೆ 3 ಎಕರೆ 4 ಎಕರೆ ಕೊಡ್ರಿ. ಅವ್ರೇನು ಬೆಂಗಳೂರು ಮಧ್ಯದ ಸಿಟಿಲಿ ಕೇಳ್ತಾ ಇದ್ದಾರೆ, ಯಾವುದೋ ಊರಲ್ಲಿ ಕೇಳ್ತಾ ಇದ್ದಾರೆ ಕಣ್ರಿ. ಕೊಡ್ದಲ್ಲೇ ಏನ್ರಿ? ಅವ್ರ ಬಗ್ಗೆ ಇತಿಹಾಸಗಳು ಹೇಳ್ಬೇಕಣ್ರಿ. ಅವ್ರು ಬೆಳೆದು ಬಂದಂಥ ದಾರಿ ಹೇಳಬೇಕು. ಅವ್ರ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಒಂದು ಪುಸ್ತಕನೇ ಒಂದು ಪಾಠ ಮಾಡಿದ್ರು ತಪ್ಪಲ್ಲ. ಅಂಥವರು ನಮ್ಮ ಸಾಲು ಮರದ ತಿಮ್ಮಕ್ಕನವರು. ಅಂಥವ್ರಿಗೆ ಸರ್ಕಾರದಿಂದನೋ ಅಲ್ಲಿ ಸಂಬಂಧಪಟ್ಟಿದ್ದರಿಂದನೋ ಒಂದು ನೋಟಿಸ್ ಬಂದಿದೆಯಂತೆ, ಇಲ್ಲಿ ಸಮಾಧಿ ಮಾಡಬಾರ್ದು ಅಂತ. ಇವರೆಂಥ ನೀಚ ವ್ಯಕ್ತಿಗಳು ಇರ್ಬೋದು. ಇದ್ದಾಗ ಸಾಲು ಮರದ ತಿಮ್ಮಕ್ಕ ಹಾಗೆ, ಸಾಲು ಮರದ ತಿಮ್ಮಕ್ಕ ಹೀಗೆ ಅಂತಾರೆ. ಅವರು ಹೋದ್ಮೇಲೆ ಅವರ ನೆನಪಿನ ಅರ್ಥವಾಗಿ ಒಂದು ಸಮಾಧಿ ಮಾಡಬಾರ್ದು ಅಂತ ನೋಟಿಸ್ ಕೊಡ್ತಾರೆ ಅಂದರೆ ಇವರೆಂಥ ನಾಚಿಕೆಗೇಡಿನ ವ್ಯಕ್ತಿಗಳಿರ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾಚಿಕೆಗೇಡಿನ ವ್ಯಕ್ತಿಗಳೇ. ಸರ್ಕಾರವರು ಖುದ್ದಾಗಿ ಅದಕ್ಕೆ ಇಂತಿಷ್ಟು ಹಣವಂತ ಬಿಡುಗಡೆ ಮಾಡಬೇಕು. ಸಾಲು ಮರದ ತಿಮ್ಮಕ್ಕ ತಮ್ಮ ಮನೆಗೆ ಮರ ಹಾಕ್ಕೊಳ್ಳಲಿಲ್ಲ, ಸಾರ್ವಜನಿಕವಾಗಿ ಮರ ಹಾಕೋದು. ಸಾರ್ವಜನಿಕರಿಗೋಸ್ಕರ, ಸಮಾಜಕ್ಕೋಸ್ಕರ, ಪರಿಸರಕ್ಕೋಸ್ಕರ ಸಾಲು ಮರದ ತಿಮ್ಮಕ್ಕ ಹೋರಾಡಿ ಮರ ನೆಟ್ಟರು. ಯಾವುದೋ ಅವ್ರ ಮನೆಗೆ ನೆಡಲಿಲ್ಲ, ಯಾರೋ ಅವ್ರ ಮನೆ ತೋಟಕ್ಕೆ ನೆಡಲಿಲ್ಲ, ಯಾವುದೋ ಅವ್ರ ಮನೆ ಜಮೀನಿಗೆ ನೆಡಲಿಲ್ಲ. ಸಮಾಜದವ್ರಿಗೋಸ್ಕರ ನೆಟ್ಟರು, ರೋಡಲ್ಲಿ ನೆಟ್ಟರು, ಕಾಡಾಗಲಿ ಅಂತ ನೆಟ್ಟರು, ಜನಗಳಿಗೆ ಉತ್ತಮ ಗಾಳಿ ಮಳೆ ಸಿಗಲಿ ಅಂತ ನೆಟ್ಟರು. ಎಷ್ಟೋ ಲಕ್ಷಗಳ ಮರ ಬೆಳೆಸಿದ್ದಾರೆ. ಅಂಥವ್ರಿಗೆ ಈ ನಾಚಿಕೆಗೇಡಿನವರು ಸಮಾಧಿ ಮಾಡಬಾರ್ದು ಅವ್ರದ್ದು ಅಂಥೇಳಿ ನೋಟಿಸ್ ಕೊಡ್ತಾರೆ ಅಂದರೆ ಎಂಥ ಹೀನ ಜನಗಳು ಇರ್ಬೋದು. ತಿಳಿದಂತೆ 1-2 ಮಾತು ಹೇಳಿದ್ದೀನಿ. ಸರ್ಕಾರದ ಗಂಟ ಈ ವಿಡಿಯೋ ಮುಟ್ಟಬೇಕು. ಯಾವುದು ಯೂಟ್ಯೂಬರ್ಗಳಿಗೆ, ಯಾವುದು ನ್ಯೂಸ್ ಚಾನಲ್ಗಳಿಗೆ ಈ ವಿಷಯ ಕಾಣ್ತಾ ಇಲ್ಲ. ಅವರಿಗೆ ಹೆಚ್ಚಿಗೆ ಸುದ್ದಿ ಬಂದು, ಹೆಚ್ಚಿಗೆ ನ್ಯೂಸ್ ಬಂದರೂ ಮಾತ್ರ ಇದ್ರ ಬಗ್ಗೆ ಮಾತಾಡೋದು. ಯಾವುದೋ ಕಾಂಟ್ರವರ್ಸಿ ಇದ್ರ ಬಗ್ಗೆ ಇದ್ದರೂ ಮಾತ್ರ. ಜನಗಳು ಉದ್ಧಾರ ಮಾಡಿದಂಥ, ಸಮಾಜಕ್ಕೋಸ್ಕರ ಬದುಕಿದಂಥ ಸಾಲು ಮರದ ತಿಮ್ಮಕ್ಕ ಯೂಟ್ಯೂಬರ್ಗೆ, ನ್ಯೂಸ್ ಚಾನಲ್ಗಳಿಗೆ ಕಾಣಲ್ಲ ಸ್ನೇಹಿತರೆ. ಹಾಗಾಗಿ ಅತಿ ವೇಗವಾಗಿ ಈ ವಿಡಿಯೋ ಜನಗಳೆಲ್ಲ ಮುಟ್ಟಲಿ, ಜನಗಳಲ್ಲಿ ಒಂದು ಧ್ವನಿ ಹುಟ್ಟಲಿ. ಸರ್ಕಾರ DK ಶಿವಕುಮಾರ್ ಅವರಿಗೆ ಇದು ಮುಟ್ಟಲಿ. ಅಲ್ಲಿಂದ ಈ ಸಮಾಧಿಗೆ ಜಾಗ ಪರ್ಮಿಷನ್ ಆಗಲಿ. ಸರ್ಕಾರದಿಂದಲೇ ಇನ್ನೂ 2 ಎಕರೆ ಜಮೀನು ಕೊಡಲಿ. ಸರ್ಕಾರದಿಂದಲೇ ಜನಗಳ ದುಡ್ಡು ಬಿಡುಗಡೆ ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ತೇಜೋವಧೆಗೆ, ಯಾವುದೋ ವ್ಯಕ್ತಿಯ ಕೆಟ್ಟ ಉದ್ದೇಶಕ್ಕಲ್ಲ, ಸಮಾಜಕ್ಕೆ ಸತ್ಯ ತಿಳಿಯಲು,
ಸಮಾಜಕ್ಕೆ ಸತ್ಯ ಸಂದೇಶ ಮುಟ್ಟಲು ಸಮಾಜಕ್ಕೋಸ್ಕರ ಬದುಕಿದಂಥ ಸಾಲುಮರದ ತಿಮ್ಮಕ್ಕನ ಪರವಾಗಿ ಈ ವಿಡಿಯೋ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.